ಭಾರತದ ಇತಿಹಾಸದಲ್ಲಿ ಅನೇಕ ರಾಜರು ಬಂದು ಹೋದರು. ಆದರೆ ಶಿವಾಜಿ ಮಹಾರಾಜರ ಹೆಸರು ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯಲಾಗುತ್ತದೆ. ಅವರು ಕೇವಲ ಒಬ್ಬ ರಾಜನಲ್ಲ, ಹಿಂದೂಸ್ತಾನದ ಜನತೆಯ ಹೃದಯದಲ್ಲಿ ಅಮರನಾಗಿರುವಂತಹ ವ್ಯಕ್ತಿ. ಈ ದೇಶದ ಪ್ರಜೆಗಳು ತಮ್ಮ ಹೊಟ್ಟೆ ತುಂಬಿಸಲು ಹೋರಾಡುತ್ತಿದ್ದರು. ಹೆಂಗಸರು ಸುರಕ್ಷಿತವಾಗಿರಲಿಲ್ಲ. ದೇವಾಲಯಗಳನ್ನು ನಾಶ ಮಾಡಲಾಗುತ್ತಿತ್ತು. ರಾಜರ ಹೆಸರಿನಲ್ಲಿ ಸುಲ್ತಾನರು, ಮೊಘಲರು ಮತ್ತು ಅನೇಕರು ಈ ದೇಶವನ್ನು ದ್ವೇಷದ ಅಗ್ನಿಯಲ್ಲಿ ಸುಡುತ್ತಿದ್ದರು. ಆಗ ಹುಟ್ಟಿದ ಒಬ್ಬ ಬಾಲಕ ಬಾಲ್ಯದಿಂದಲೇ ಸ್ವರಾಜ್ಯದ ಕನಸು ಕಂಡವನು. ಆ ಬಾಲಕ ಛತ್ರಪತಿ ಶಿವಾಜಿ ಮಹಾರಾಜ್. ಅವರ ಜೀವನದಿಂದ ಕಲಿಯಬಹುದಾದ ಪಾಠಗಳಲ್ಲಿ ಮೊದಲನೆಯದು ಸ್ಪಷ್ಟತೆ ಮತ್ತು ಚರಿತ್ರೆ. ಶಿವಾಜಿ ಮಹಾರಾಜರ ಆಳ್ವಿಕೆಯಲ್ಲಿ ಒಮ್ಮೆ ಒಬ್ಬ ಜಮೀನ್ದಾರ ಸ್ಥಳೀಯ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡಿದ್ದ. ಆ ಕಾಲದಲ್ಲಿ ಅನೇಕ ರಾಜರು ತಮ್ಮ ಪ್ರಭುತ್ವವನ್ನು ಕಾಪಾಡಿಕೊಳ್ಳುವುದಕ್ಕೆ ತಮ್ಮ ಜಮೀನ್ದಾರರ ತಪ್ಪುಗಳನ್ನು ನಿರ್ಲಕ್ಷಿಸುತ್ತಿದ್ದರು. ಆದರೆ ಶಿವಾಜಿ ಮಹಾರಾಜರು ಅದಕ್ಕೆ ಸಂಪೂರ್ಣವಾಗಿ ವಿರುದ್ಧ ನಿಂತರು. ಜಮೀನ್ದಾರನನ್ನು ಕೂಡಲೇ ಬಂಧಿಸಲಾಗುತ್ತದೆ. ಕೇವಲ 15 ವರ್ಷದ ಶಿವಾಜಿ ಮಹಾರಾಜರು ಈ ರಾಜ್ಯದಲ್ಲಿ ಯಾರಾದರೂ ಮಹಿಳೆಯ ಗೌರವಕ್ಕೆ ಧಕ್ಕೆಯುಂಟು ಮಾಡಿದ್ದರೆ ಅವನು ಯಾರೇ ಆಗಿರಲಿ ಶಿಕ್ಷೆ ತಪ್ಪಿಸಲು ಸಾಧ್ಯವಿಲ್ಲ ಎಂದು ಘೋಷಿಸಿದರು. ಶಿವಾಜಿ ಮಹಾರಾಜರು ಆ ಜಮೀನ್ದಾರನ ಕೈಕಾಲುಗಳನ್ನು ಕತ್ತರಿಸಲು ಆಜ್ಞೆ ನೀಡಿದರು. ನ್ಯಾಯದ ಪ್ರಭಾವ ಪ್ರಜೆಗಳಿಗೆ ತಿಳಿಯುವಂತೆ ಮಾಡಿದರು. ಈ ಘಟನೆ ಮಹಾರಾಜರ ಬಗ್ಗೆ ಜನತೆಯಲ್ಲಿ ಅಪಾರ ವಿಶ್ವಾಸವನ್ನು ಹುಟ್ಟಿಸಿತು. ತಮ್ಮ ಪ್ರಜೆಗಳ ರಕ್ಷಣೆಗಾಗಿ ಯಾವ ತ್ಯಾಗಕ್ಕೂ ಹಿಂದೇಟು ಹೊಡೆಯಲ್ಲ ಎಂಬ ನಂಬಿಕೆ ಜನರ ಮನಸ್ಸಿನಲ್ಲಿ ಬೇರೂರಿತು. ಇದೇ ರೀತಿ ಶಿವಾಜಿ ಮಹಾರಾಜರಿಗೆ ಮೊದಲಿನಿಂದಲೂ ಕ್ಲಾರಿಟಿ ಇತ್ತು. ಹುದ್ದೆ, ಅಧಿಕಾರ, ಪ್ರಭಾವ ಆಲ್ ಮೀನ್ಸ್ ನಥಿಂಗ್ ವೆನ್ ಇಟ್ ಕಮ್ಸ್ ಟು ಪ್ರೊಟೆಕ್ಟಿಂಗ್ ಟ್ರೂತ್ ಆ್ಯಂಡ್ ಜಸ್ಟಿಸ್. ನಾಯಕನಿಗೆ ಯಾವುದೇ ಅಸ್ಪಷ್ಟತೆ ಇರಬಾರದು. ಶಿವಾಜಿ ಮಹಾರಾಜರಿಗೆ ಯಾವತ್ತೂ ಪತಿವ್ರತೆ ಮಹಿಳೆಯರ ಗೌರವ ಸಂರಕ್ಷಿಸುವಲ್ಲಿ ಗಟ್ಟಿಯಾದ ನಿಲುವಿತ್ತು. ಸ್ವರಾಜ್ಯ ಎಂದರೇನು? ಸ್ವತಂತ್ರವಾಗಿ ನಮ್ಮನ್ನು ನಾವೇ ಆಳಿಕೊಳ್ಳುವುದು. ಅವರು ಪರರಾಜ್ಯಗಳ ಶೋಷಣೆಯಿಂದ ಮುಕ್ತವಾಗಲು ಹೋರಾಡಿದರು. ಅವರ ಕನಸು ಜನರಿಗಾಗಿ, ಜನರೊಂದಿಗೆ, ಜನರೇ ನಿರ್ಧಾರ ಮಾಡುವ ಒಂದು ಶಕ್ತಿಶಾಲಿ ರಾಜ್ಯ ನಿರ್ಮಾಣ ಮಾಡುವುದು. ಮುಘಲ್ ಮತ್ತು ಪೋರ್ಚುಗೀಸರು ಹಿಂದೂಸ್ತಾನದ ಜನರನ್ನು ಶೋಷಿಸುತ್ತಿದ್ದರು. ಆದರೆ ಶಿವಾಜಿ ಮಹಾರಾಜರು ತಾವು ಪ್ರಜೆಗಳ ಸೇವಕನಾಗಿ ರಾಜ್ಯಪಾಲನಾಗಬೇಕೆಂದು ನಂಬಿದ್ದರು. ರಾಜ್ಯಾಭಿಷೇಕದ ಸಮಯದಲ್ಲಿ ಅವರು ಘೋಷಿಸಿದರು, ಈ ರಾಜ್ಯ ನನ್ನದಲ್ಲ, ಇದು ಪ್ರಜೆಗಳ ರಾಜ್ಯ. ಅವರು ಪ್ರಜೆಗಳ ಹಿತಕ್ಕಾಗಿ ಹೊಸ ನಿಯಮಗಳನ್ನು ತಂದರು. ಮಹಿಳೆಯರ ಗೌರವಕ್ಕೆ ರಕ್ಷಣೆ, ಉಗ್ರ ತೆರಿಗೆಗೆ ವಿರೋಧ, ಜಾತಿ ಧರ್ಮ ಭೇದವಿಲ್ಲದೆ ನೀತಿ ನ್ಯಾಯ. ಸ್ವರಾಜ್ಯ ಎಂದರೆ ಕೇವಲ ರಾಜ್ಯ ಗೆಲ್ಲುವುದು ಅಲ್ಲ, ಅದು ಪ್ರಜೆಗಳ ಭರವಸೆ ಗೆಲ್ಲುವುದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದ ಮೇಲೆ ಅಧಿಕಾರವನ್ನು ಹೊಂದಿರಬೇಕು. ಇದೇ ನಿಜವಾದ ಸ್ವರಾಜ್ಯ. ನಿಜವಾದ ನಾಯಕನು ಜನರಿಗಾಗಿ ಶ್ರಮಿಸುವನು, ಕೇವಲ ರಾಜ್ಯವನ್ನು ಹತ್ತಿರದಲ್ಲಿಟ್ಟುಕೊಳ್ಳುವುದಿಲ್ಲ. ನಾಯಕನೆಂದರೆ ಅತ್ಯಂತ ಪರಿಶ್ರಮಶೀಲ ವ್ಯಕ್ತಿ. ಶಿವಾಜಿ ಮಹಾರಾಜರು ಇತರ ರಾಜಕುಮಾರನಂತೆ ಐಷಾರಾಮಿ ಜೀವನದಲ್ಲಿ ಕಾಲ ಕಳೆಯುತ್ತಿರಲಿಲ್ಲ. ಅವರು ತಮ್ಮ ಜನರೊಂದಿಗೆ ಕಾಲ ಕಳೆದರು. ಅವರು ಸಾಮಾನ್ಯ ವ್ಯಕ್ತಿಯಂತೆ ವೇಷ ಧರಿಸಿ ಹಳ್ಳಿಗಳನ್ನು ಭೇಟಿ ಮಾಡಿ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು. ನಾಯಕನೆಂದರೆ ಕೇವಲ ಆಜ್ಞೆ ನೀಡುವವನಲ್ಲ, ತಾನೇ ಮೊದಲಿಗೆ ಕಾರ್ಯಪ್ರವೃತ್ತನಾಗುವವನು. ಶಿವಾಜಿ ಮಹಾರಾಜರು ಯುದ್ಧದಲ್ಲಿ, ಆಡಳಿತದಲ್ಲಿ, ಜನರ ಭದ್ರತೆಯಲ್ಲಿ ಸದಾ ತಮ್ಮನ್ನು ತಾವು ಮುಂಚೂಣಿಗೆ ತಂದು ನಡೆಸಿಕೊಂಡರು. ನಾವು ಯಶಸ್ಸನ್ನು ಸಾಧಿಸಬೇಕಾದರೆ ಇತರರಿಗಿಂತ ಹೆಚ್ಚು ಪರಿಶ್ರಮ ಮಾಡಬೇಕಾಗುತ್ತದೆ. ನಿಜವಾದ ನಾಯಕರು ಲೇಜಿನೆಸ್ ಅಥವಾ ಐಷಾರಾಮಿ ಜೀವನವನ್ನು ಆರಿಸಿಕೊಳ್ಳುವುದಿಲ್ಲ. ಯಶಸ್ವಿಯಾಗಬೇಕಾದರೆ ಕಷ್ಟಪಡಬೇಕು, ಶ್ರಮಿಸಬೇಕು ಮತ್ತು ಒಬ್ಬ ಯಶಸ್ವಿ ನಾಯಕನಂತೆ ಹೊಣೆಯನ್ನು ಹೊತ್ತುಕೊಳ್ಳಬೇಕು. ಯಾವುದೇ ಉದ್ಯಮ, ಉದ್ಯೋಗ ಅಥವಾ ಜೀವನದ ಸಂದರ್ಭವಾಗಲಿ, ನಾವು ಇತರರಿಗೆ ಏನು ಕೊಡುಗೆ ನೀಡಬಹುದು ಎಂಬುದರ ಮೇಲೆ ನಮ್ಮ ಯಶಸ್ಸು ನಿರ್ಧಾರವಾಗುತ್ತದೆ. ಬಲಹೀನತೆ ಒಂದು ಮನಸ್ಥಿತಿ ಮಾತ್ರ. ಶಿವಾಜಿ ಮಹಾರಾಜರು ಯಾವಾಗಲೂ ಭಯ ಅಥವಾ ಬಲಹೀನತೆಯನ್ನು ತಮ್ಮ ಮೇಲೆ ಪ್ರಭಾವ ಬೀರುವಂತೆ ಮಾಡಲಿಲ್ಲ. ಅವರಿಗೆ ಮುಘಲ್ ಮತ್ತು ಆದಿಲ್ ಶಾಹಿ ರಾಜ್ಯಗಳ ವಿರುದ್ಧ ಹೋರಾಡಲು ಅತಿ ಕಡಿಮೆ ರಿಸೋರ್ಸಸ್ ಇದ್ದರೂ ಅವರು ತಮ್ಮ ಬುದ್ಧಿವಂತಿಕೆ ಮತ್ತು ಯುದ್ಧ ತಂತ್ರಗಳಿಂದ ಗೆಲುವು ಸಾಧಿಸಿದರು. ಒಮ್ಮೆ ಪುಣೆ ಬಳಿಯ ಪನ್ಹಾಳ ಕೋಟೆಯಲ್ಲಿ ಸಿಕ್ಕಾಕೊಂಡಿದ್ದಾಗ ಬಿಜಾಪುರದ ಸೈನ್ಯ ಅವರನ್ನು ಎಲ್ಲ ಕಡೆಯಿಂದ ಸುತ್ತುವರಿಸಿಕೊಳ್ಳುತ್ತದೆ. ಆ ಸಮಯದಲ್ಲಿ ಯಾರಾದರೂ ಸೋಲನ್ನು ಒಪ್ಪಿಕೊಳ್ಳಬಹುದಿತ್ತು. ಆದರೆ
ಶಿವಾಜಿ ಮಹಾರಾಜರು ಅದನ್ನು ಬಲಹೀನತೆ ಎಂದು ನೋಡುವ ಬದಲಾಗಿ ಅದನ್ನು ಒಂದು ಚಾಲೆಂಜ್ ಆಗಿ ಸ್ವೀಕರಿಸಿದರು. ಅವರು ಕೇವಲ 600 ಸೈನಿಕರೊಂದಿಗೆ 10,000 ಸೈನಿಕರ ಬಳಗವನ್ನು ಮರುಳಾಗಿ ಜಯಗಳಿಸುವಂತಾಗುತ್ತದೆ. ನೀವು ಶಕ್ತಿಹೀನರಾಗಿ ಅನಿಸುವಾಗ ಅದು ನಿಮ್ಮ ಮನಸ್ಸಿನ ಭ್ರಮೆ ಮಾತ್ರ. ನೀವು ಎಷ್ಟು ರಿಸೋರ್ಸಸ್ ಹೊಂದಿದ್ದೀರಿ ಅನ್ನೋದಕ್ಕಿಂತ ಅದನ್ನು ಹೇಗೆ ಬಳಸುತ್ತೀರಿ ಅನ್ನೋದೇ ಮುಖ್ಯ. ಜೀವನದಲ್ಲಿ ಬಲಹೀನತೆ ಎಂದರೆ ಶರೀರದ ದುರ್ಬಲತೆ ಅಲ್ಲ, ಅದು ನಮ್ಮ ಮನಸ್ಸಿನ ಭ್ರಮೆ. ಅದನ್ನು ಜಯಿಸಿದಾಗಲೇ ನಾವು ಯಶಸ್ಸಿನ ಮಾರ್ಗವನ್ನು ಕಾಣಬಹುದು. ಸಮಸ್ಯೆ ದೊಡ್ಡದಾದಾಗ ಆತ್ಮವಿಶ್ವಾಸವೇ ಶಸ್ತ್ರ. ಕೇವಲ 16ನೇ ವಯಸ್ಸಿಗೆ ಶಿವಾಜಿ ಮಹಾರಾಜರು ತಮ್ಮ ಸ್ವರಾಜ್ಯದ ಕನಸು ಕಾಣಲು ಆರಂಭಿಸಿದರು. ಆದರೆ ಅವರ ಎದುರು ಮೊಘಲ್ ಸಾಮ್ರಾಜ್ಯ, ಆದಿಲ್ ಶಾಹಿ ಸಾಮ್ರಾಜ್ಯ, ಬಿಜಾಪುರದ ಶಕ್ತಿಶಾಲಿ ಸೇನೆಗಳು ಇದ್ದವು. ಪ್ರತಿಯೊಬ್ಬರೂ ಅಂದುಕೊಂಡರು, ಒಬ್ಬ ಕಿರಿಯ ರಾಜಕುಮಾರನಿಗೆ ಇಂಥ ದೊಡ್ಡ ಸಾಮ್ರಾಜ್ಯಗಳನ್ನು ಎದುರಿಸಲು ಸಾಧ್ಯವಿಲ್ಲ. ಆದರೆ ಶಿವಾಜಿ ಮಹಾರಾಜರು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ಅವರು ತಮ್ಮ ಕನಸನ್ನು ನಂಬಿದರು ಮತ್ತು ಹಂತ ಹಂತವಾಗಿ ತಮ್ಮ ಸ್ವರಾಜ್ಯವನ್ನು ನಿರ್ಮಿಸಿದರು. ಮೊದಲು ಅವರು ತಮ್ಮ ಸುತ್ತಮುತ್ತಲಿನ ಕೋಟೆಗಳನ್ನು ಗೆಲ್ಲಲು ಆರಂಭಿಸಿದರು. ನಂತರ ಲೋಭಿ ರಾಜಪುತ್ರರ ಬದಲಿಗೆ ಪ್ರಾಮಾಣಿಕ ಜನರನ್ನು ಸೇನಾಪತಿ ಮಾಡಿದರು. ಬಲಶಾಲಿ ಮುಘಲ್ ಸಾಮ್ರಾಜ್ಯವನ್ನು ಸಮರ್ಥನಾದ ಯುದ್ಧತಂತ್ರದಿಂದ ಎದುರಿಸಿದರು. ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ಮನಸ್ಸಿನಲ್ಲಿ ದಿಟ್ಟತೆ ಮತ್ತು ಆತ್ಮವಿಶ್ವಾಸವಿದ್ದರೆ ಅದು ಪರಿಹಾರಗೊಳ್ಳುತ್ತದೆ. ನಾನು ಸಣ್ಣವನು, ಶಕ್ತಿ ಇಲ್ಲ, ಹೌದು, ಆದರೆ ತಂತ್ರ, ಶ್ರಮ ಮತ್ತು ಬುದ್ಧಿಮತ್ತೆಯಿಂದ ದೊಡ್ಡ ಸಾಧನೆ ಸಾಧ್ಯ. ನಮಗೆ ನಂಬಿಕೆ ಇದ್ದರೆ ಇಡೀ ಜಗತ್ತು ಅದನ್ನು ಅನುಸರಿಸುತ್ತದೆ. ಶಿವಾಜಿ ಮಹಾರಾಜರು ತಮ್ಮ ಆತ್ಮವಿಶ್ವಾಸದ ಶಕ್ತಿಯಿಂದ ತಮ್ಮ ಜೀವನದಲ್ಲಿ 370ಕ್ಕಿಂತ ಹೆಚ್ಚು ಕೋಟೆಗಳನ್ನು ಜಯಿಸಿದರು. ಶಿವಾಜಿ ಮಹಾರಾಜರ ಜೀವನದಿಂದ ಕಲಿಯಬಹುದಾದ ಸಾವಿರಾರು ಪಾಠಗಳಲ್ಲಿ ಈ 5 ಪಾಠಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಪಾಠಗಳು ನಿಮಗೆ ಸ್ಫೂರ್ತಿ ನೀಡಿದರೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.